ನೀಡ್ಸ್ ಹೋಗೋಣ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಎಪಿಸೋಡ್ನಲ್ಲಿ ಎರಡು ಖಾಸಗಿ ವಲಯದ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ತುಂಬ ಜನ ಆಲ್ರೆಡಿ ಒಂದು ತಮ್ಮನೇಲಿ ನೋಡಿರ್ತೀರ, ಬರೋಬ್ಬರಿ 75,000ವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಬಂದಿರ್ತೀರ. ಖಂಡಿತವಾಗ್ಲೂ HDFC ಬ್ಯಾಂಕ್ನ ಪರಿವರ್ತನೆ ಸ್ಕಾಲರ್ಶಿಪ್ಪಲ್ಲಿ ನಿಮಗೆ ಬರೋಬ್ಬರಿ 75,000ವರೆಗೂ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ಖಾಸಗಿ ವಲಯದ ಪ್ರಮುಖ ಸ್ಕಾಲರ್ಶಿಪ್ ಇರುವಂಥದ್ದು FFE ಅಂತ, ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ ಅಂತ. ಇಲ್ಲಿ ಸಹಿತ ನಿಮಗೆ ಬರೋಬ್ಬರಿ 50,000ವರೆಗೂ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಈ ಸ್ಕಾಲರ್ಶಿಪ್ಗೆ ನಾವು ನಮ್ಮ ಮೊಬೈಲ್ ಫೋನ್ ಮೂಲಕ ಅರ್ಜಿ ಹಾಕ್ಬೋದು. ₹1 ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮೊಬೈಲ್ ಫೋನಲ್ಲಿ ಅರ್ಜಿ ಹಾಕ್ಬೋದು. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವ ರೀತಿ ಅರ್ಜಿ ಹಾಕೋದು, ಅರ್ಜಿ ಸಲ್ಲಿಸ್ತಕ್ಕಂಥ ನೇರವಾದ ಲಿಂಕ್ ಯಾವುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಎಪಿಸೋಡ್ನಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಿಮ್ಮ ಮನೆಯಲ್ಲಿ 1ನೇ ತರಗತಿಯಿಂದ ಹಿಡಿದು ಸ್ನಾತಕೋತ್ತರ ಪದವಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅಂತಂದರೆ ಅವ್ರಿಗೂ ಸಹಿತ ವಿಡಿಯೋನ ಶೇರ್ ಮಾಡಿ, ತುಂಬ ಜನರಿಗೆ ಅನುಕೂಲ ಆಗುತ್ತೆ. ಅಕ್ಕಪಕ್ಕದ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಅವ್ರಿಗೂ ಸಹಿತ ತೋರಿಸಿ, ತುಂಬ ಜನರಿಗೆ ಅನುಕೂಲ ಆಗುತ್ತೆ. ಸೊ ಈ ವಿದ್ಯಾರ್ಥಿ ವೇತನದ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋನ ಲೈಕ್ ಮಾಡೋ ಮೂಲಕ ನಮಗೆ ನೀವು ಸಪೋರ್ಟ್ ಮಾಡ್ಬೋದು. ಹೌದು, ಮೊದಲೇದಾಗಿ ಬರೋಬ್ಬರಿ 75,000 ಸ್ಕಾಲರ್ಶಿಪ್ ಕೊಡ್ತಕ್ಕಂಥ HDFC ಬ್ಯಾಂಕ್ನ ಪರಿವರ್ತನೆ ಸ್ಕಾಲರ್ಶಿಪ್ ಬಗ್ಗೆ ತಿಳ್ಕೊಳ್ಳೋಣ. ಇದಾದ ನಂತರ ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ ಸ್ಕಾಲರ್ಶಿಪ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹೌದು, HDFC ಬ್ಯಾಂಕ್ನ ಒಂದು ಸ್ಕಾಲರ್ಶಿಪ್ಪಲ್ಲಿ ನಮಗೆ 1ನೇ ತರಗತಿಯಿಂದ ಹಿಡಿದು ಅಪ್ ಟು ಸ್ನಾತಕೋತ್ತರ ಪದವಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವರು ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ. ಈ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕೋಕ್ಕೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಎಲಿಜಿಬಿಲಿಟಿ ಏನು, ಯಾರಿಗೆ ಎಷ್ಟು ಸ್ಕಾಲರ್ಶಿಪ್ ಆಗುತ್ತೆ ಅಂತ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಈ ಸ್ಕಾಲರ್ಶಿಪ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅಂತಂದರೆ, ಆಮೇಲೆ ಅರ್ಜಿ ಸಲ್ಲಿಸ್ತಕ್ಕಂಥ ನೇರವಾದ ಲಿಂಕ್ಗೋಸ್ಕರ ನೀವು ಜಸ್ಟ್ ಗೂಗಲ್ ಹೋಗ್ಬಿಟ್ಟು ನೀಡ್ಸ್ ಪಬ್ಲಿಕ್ ಅಂತ ಸರ್ಚ್ ಮಾಡಿ. ಇವಾಗಲೇ ಸರ್ಚ್ ಮಾಡಿ, ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ನಮ್ಮ ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಸೊ ಕೆಳಗಡೆ ಬನ್ನಿ, ವಿದ್ಯಾರ್ಥಿ ವೇತನ ಅಂತ ಒಂದು ಕ್ಯಾಟಗರಿ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಇದೊಂದೇ ಅಲ್ಲ, ಪ್ರತಿದಿನ ಅಪ್ಡೇಟ್ ಆಗ್ತಕ್ಕಂಥ ಎಲ್ಲ ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಈ ಪೇಜ್ನಲ್ಲಿ ನಿಮಗೆ ಪ್ರತಿದಿನ ಸಿಗ್ತಾ ಹೋಗುತ್ತೆ. ಹಾಗೆ ಕೆಳಗಡೆ ಬಂದ್ರಿ ಅಂತಂದರೆ ನೋಡ್ತಾ ಇದ್ದೀರಾ, HDFC ಪರಿವರ್ತನೆ ಬ್ಯಾಂಕ್ನ ಒಂದು ಸ್ಕಾಲರ್ಶಿಪ್ ಬಗ್ಗೆ ಡೀಟೇಲ್ ಆಗಿರತಕ್ಕಂಥ ಇನ್ಫಾರ್ಮೇಷನ್ ಇರತಕ್ಕಂಥ ಒಂದು ಆರ್ಟಿಕಲ್ ಇದೆ. ಅದನ್ನ ಓಪನ್ ಮಾಡ್ಕೊಂಡ್ರಿ ಅಂತಂದರೆ ಕಂಪ್ಲೀಟ್ ಆಗಿರತಕ್ಕಂಥ ಮಾಹಿತಿ ನಿಮಗೆ ಈ ಆರ್ಟಿಕಲಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದ್ಸರಿ ಕರೆಕ್ಟಾಗಿ ಓದ್ಕೋಬಹುದು. ನೀವು ನೋಡ್ತಾ ಇದ್ರೆ ಇಲ್ಲಿ ಅರ್ಹತಾ ಮಾನದಂಡಗಳು ಮತ್ತು ಶೈಕ್ಷಣಿಕ ಅರ್ಹತೆ ಬಗ್ಗೆ ನಾವಿಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದೀವಿ. ನೀವೇನಾದರೂ 1ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿ ಓದ್ತಾ ಇದ್ದೀರಾ ಅಂತಂದರೆ ಆರಾಮಾಗಿ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸ್ಬೋದು. ಸೊ ಇವಾಗ PUC ಓದ್ತಾ ಇದ್ದೀರಾ, ಡಿಗ್ರಿ ಓದ್ತಾ ಇದ್ದೀರಾ, ಪಾಲಿಟೆಕ್ನಿಕ್ ಮಾಡ್ತಾ ಇದ್ದೀರಾ, MTech ಮಾಡ್ತಾ ಇದ್ದೀರಾ, MBBS ಮಾಡ್ತಾ ಇದ್ದೀರಾ ಅಂದರೆ ಸಹಿತ ಆರಾಮಾಗಿ ಅರ್ಜಿನ ಸಲ್ಲಿಸ್ಬೋದು. ಸೊ ಕನಿಷ್ಠ ಅಂಕಗಳು ಮತ್ತು ಕೌಟುಂಬಿಕ ಆದಾಯದ ಬಗ್ಗೆ ಮಾತಾಡೋದಾದರೆ ಹಿಂದಿನ ತರಗತಿಯಲ್ಲಿ ನೀವು 55%ವರೆಗೂ ಅಂಕಗಳನ್ನು ಗಳಿಸಿರಬೇಕು. ಫಾರ್ ಎಕ್ಸಾಂಪಲ್, ನೀವು ಡಿಗ್ರಿ ಮಾಡ್ತಾ ಇದ್ದೀರಾ ಅಂತಂದರೆ PUCನಲ್ಲಿ 55% ಅಂಕನಲ್ಲಿ ಗಳಿಸಿರಬೇಕು. ಆಮೇಲೆ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಸೊ 2.5 ಲಕ್ಷ ಮತ್ತು ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ಆರಾಮಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಆಮೇಲೆ ನೋಡ್ತಾ ಇದ್ರೆ ಯಾರಿಗೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತ ಡೀಟೇಲ್ ಆಗಿ ನಾವು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. 1ನೇ ತರಗತಿಯಿಂದ 6ನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ 15,000ವರೆಗೂ ಸ್ಕಾಲರ್ಶಿಪ್ಪಲ್ಲಿ ಸಿಗ್ತಾ ಇರುವಂಥದ್ದು. ಆಮೇಲೆ 7ನೇ ತರಗತಿಯಿಂದ 12ನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬರೋಬ್ಬರಿ 18,000 ಸಿಗ್ತಾ ಇದೆ. ಆಮೇಲೆ ಡಿಗ್ರಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ 30,000 ಸಿಗ್ತಾ ಇರುವಂಥದ್ದು. BA, BCom, BSc ಓದ್ತಾ ಇದ್ದೀರಾ ಅಂತಂದರೆ ನಿಮಗೆ 30,000 ಸಿಗ್ತಾ ಇದೆ. ಆಮೇಲೆ ವೃತ್ತಿಪರ ಕೋರ್ಸ್ಗಳಾದ MBBS ಆಗಿರ್ಬೋದು, LLB, ನರ್ಸಿಂಗ್, BTech ಮಾಡ್ತಾ ಇದ್ದೀರಾ ಅಂತಂದರೆ 50,000 ಕೊಡ್ತಾ ಇದ್ದಾರೆ. ಆಮೇಲೆ ವೃತ್ತಿಪರ ಸ್ನಾತಕೋತ್ತರ ಕೋರ್ಸ್ಗಳಾದ MTech, MBA ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಒಂದು 75,000ವರೆಗೂ ಸ್ಕಾಲರ್ಶಿಪ್ ಸಿಗ್ತಾ ಇರುವಂಥದ್ದು. ಆಮೇಲೆ ಸಾಮಾನ್ಯ ಒಂದು ಸ್ನಾತಕೋತ್ತರ ಕೋರ್ಸ್ಗಳಾದ MCom, MSc, MA ಮಾಡ್ತಾ ಇದ್ದೀರಾ ಅಂತಂದರೆ 35,000 ನಿಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ಡೀಟೇಲ್ ಆಗಿ ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ. ಕರೆಕ್ಟಾಗಿ ನೀವು ಓದ್ಕೊಂಡು ಇನ್ನು ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕದ ಬಗ್ಗೆ ಮಾತಾಡೋದಾದರೆ ಡಿಸೆಂಬರ್ 31ನೇ ತಾರೀಕು ಅಂತ ಹೇಳ್ಬೋದು. ಇನ್ನೇನು ಹತ್ತತ್ರ ಬಂತು, ಆಯಿತಾ, 1 ತಿಂಗಳು ಮಾತ್ರ ಟೈಮ್ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಮಿಸ್ ಮಾಡಿದ ವಿಡಿಯೋನ ಶೇರ್ ಮಾಡಿ, ತುಂಬ ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಸೊ 31ನೇ ತಾರೀಕಿನೊಳಗಾಗಿ ನೀವು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅರ್ಜಿನ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸ್ತಕ್ಕಂಥ ನೇರವಾದ ಲಿಂಕ್ ಸಹಿತ ನಿಮ್ಗೆ ಇಲ್ಲೇ ಸಿಗುತ್ತಾ, ಆಯಿತಾ. ನೋಡ್ತಾ ಇದ್ರೆ ಅಪ್ಲೈ ನೋ ಅಂತ ಆಪ್ಷನ್ ಇದೆ ಅಲ್ಲ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂತಂದರೆ HDFC ಬ್ಯಾಂಕ್ನ ಪರಿವರ್ತನೆ ಸ್ಕಾಲರ್ಶಿಪ್ನ ಒಂದು ಹೋಮ್ ಪೇಜಲ್ಲಿ ಕಾಣಿಸ್ಕೊಳ್ಳುತ್ತೆ. ನೋಡ್ತಾ ಇದ್ರೆ 3 ಅಪ್ಲೈ ನೋ ಬಟನ್ ಇದೆ, ಆಯಿತಾ. ಸೊ ನಿಮ್ಮ ಒಂದು ಎಜುಕೇಷನ್ಗೆ ತಕ್ಕನಾಗಿ ಒಂದು ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಇಲ್ಲಿ ಆರಾಮಾಗಿ ಹಾಕ್ಬೋದು. ಸೊ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಕೊನೆಯ ದಿನಾಂಕ ಬಂದುಬಿಟ್ಟು ಡಿಸೆಂಬರ್ 31ನೇ ತಾರೀಕು. ಅಷ್ಟರೊಳಗಾಗಿ ಅರ್ಜಿ ಹಾಕಿ ತುಂಬ ಜನರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಈ ಅರ್ಜಿ ಹಾಕೋಕ್ಕೆ ನಿಮ್ಗೆ ಯಾವುದೇ ರೀತಿ ಒಂದು ಚಾರ್ಜಸ್ ಇರಲ್ಲ, ಫ್ರೀ ಆಫ್ ಕಾಸ್ಟಾಗಿ ಹಾಕ್ಬೋದು. ಯಾವುದೇ ಕಾರಣಕ್ಕೂ ಈಗ ಸೈಬರ್ಗೆ ಹೋಗೋದಾಗಿರ್ಬೋದು, ಬೇರೆ ಕಡೆ ಶಾಪ್ಗೆ ಹೋಗ್ಬಿಟ್ಟು 150 ಕೊಟ್ಟು ಹಾಕೋ ಬದಲಾಗಿ ನೀವು ಮೊಬೈಲ್ ಫೋನಲ್ಲಿ ಹಾಕಿದ್ರಿ ಅಂತಲೇ ಫ್ರೀ ಆಫ್ ಕಾಸ್ಟ್ ಹಾಕಿದಂಗೆ ಆಗುತ್ತೆ. ಬೇರೆ ಒಂದು ವೀಡಿಯೋಸ್ಗಳನ್ನು, ರೀಲ್ಸನ್ನು ನೋಡೋ ಬದಲಾಗಿ ಒಂದು 10 ನಿಮಿಷ ನೀವು ಟೈಮ್ ಸ್ಪೆಂಡ್ ಮಾಡಿದರೆ ಆರಾಮಾಗಿ ಅಪ್ಲಿಕೇಶನ್ ಇಲ್ಲಿ ಹಾಕ್ಬೋದು. ಇನ್ನು ನೆಕ್ಸ್ಟ್ ಸ್ಕಾಲರ್ಶಿಪ್ ಬಗ್ಗೆ ಹೇಳೋದಾದರೆ ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ ಅಂತ. ಈ ಸ್ಕಾಲರ್ಶಿಪ್ ವಿಶೇಷವಾಗಿ ವೃತ್ತಿಪರ ಶಿಕ್ಷಣ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಅಂದರೆ ನೀವೇನಾದರೂ ಡಿಪ್ಲೊಮಾ ಓದ್ತಾ ಇದ್ದೀರಾ ಅಂತಂದರೆ BE, BTech, MBBS
MBBS MBA ಅಥವಾ LLB ಈ ಥರ ವೃತ್ತಿಪರ ಶಿಕ್ಷಣ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಈ ಸ್ಕಾಲರ್ಶಿಪ್ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಸಹಿತ ನಮ್ಮ ವೆಬ್ಸೈಟಲ್ಲಿ ನಾವು ಕೊಟ್ಟಿದ್ದೀವಿ ಆಲ್ರೆಡಿ. ಜಸ್ಟ್ ಗೂಗಲ್ ಹೋಗಿಬಿಟ್ಟು ನೀಡ್ಸ್ ಪಬ್ಲಿಕ್ ಅಂತ ಸರ್ಚ್ ಮಾಡಿ, ಫಸ್ಟ್ ರಿಸಲ್ಟ್ ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ವೆಬ್ಸೈಟ್ನ ಕೊನೆಯಲ್ಲಿ ವಿದ್ಯಾರ್ಥಿ ವೇತನ ಅಂತ ಒಂದು ಕ್ಯಾಟಗರಿ ಇದೆ, ಅದು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಎಲ್ಲ ವಿದ್ಯಾರ್ಥಿ ವೇತನದ ಬಗ್ಗೆ ಮಾಹಿತಿ ಸಿಗುತ್ತೆ. ಅದ್ರ ಜೊತೆಗೆ ನೋಡ್ತಾ ಇದ್ರೆ ಅಲ್ಲಿ ಫಸ್ಟ್ ಆಪ್ಷನ್ ನಿಮ್ಗೆ ಕಾಣಿಸ್ಕೊಳ್ತಾ ಇದೆ FFE ಸ್ಕಾಲರ್ಶಿಪ್ನ. ನೀವು ಜಸ್ಟ್ ಓಪನ್ ಮಾಡ್ಕೊಂಡ್ರೆ ಸಾಕು, ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ನಿಮ್ಗೆ ಸಿಗುತ್ತೆ. ಸೊ ಇನ್ನೆಲ್ಲ ಎಲಿಜಿಬಿಲಿಟಿ ಇರಬೇಕಾಗತ್ತೆ, ಆದಾಯದ ದಾಖಲಾತಿಗಳು ಏನು ಬೇಕಾಗುತ್ತೆ, ಎಲ್ಲ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೀವಿ. ಇಲ್ಲಿ 2 ಹಂತದ ಒಂದು ಅರ್ಜಿ ಹಾಕ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲಿ ಇರುವಂಥದ್ದು. ಇಲ್ಲಿ ಕೊನೆಯಲ್ಲಿ ಇರ್ತಕ್ಕಂಥ ಅಪ್ಲೈ ನೋ ಅಂತ ಆಪ್ಷನ್ ಇದೆಯಲ್ಲ, ಸೊ ಒಂದು ಅಪ್ಲೈ ನೋ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇದು ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ ಒಂದು ಹೋಮ್ ಪೇಜ್ ನಿಮ್ಗೆ ಇಲ್ಲಿ ಹೋಗುತ್ತೆ. ಸೊ ಇದಾದ ನಂತರ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಸಹಿತ ಬರೋಬ್ಬರಿ 50,000 ರೂಪಾಯಿ ಸ್ಕಾಲರ್ಶಿಪ್ ವೃತ್ತಿಪರ ಶಿಕ್ಷಣ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ. ದಯವಿಟ್ಟು ಅಪ್ಲಿಕೇಶನ್ಗಳನ್ನು ಮೊಬೈಲ್ ಫೋನಲ್ಲೇ ಹಾಕಿ, ಫ್ರೀ ಆಫ್ ಕಾಸ್ಟ್ ಆಗುತ್ತೆ. ಸೊ ಆರಾಮಾಗಿ ನಿಮಗೆ ಒಂದು ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಕಲಿಯೋ ಥರನೂ ಆಗುತ್ತೆ, ಆಯಿತಾ. ಸೊ ಹಾಗಾಗಿ ಆರಾಮಾಗಿ ನಿಮ್ಮ ಮೊಬೈಲ್ ಫೋನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಇತ್ತು ಲ್ಯಾಪ್ಟಾಪಲ್ಲಿ ಸಹಿತ ಅರ್ಜಿ ಹಾಕ್ಬೋದು. ಮತ್ತು ಇದೇ ರೀತಿಯ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ಮತ್ತು ವಿದ್ಯಾರ್ಥಿ ವೇತನದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಮತ್ತು ವಾಟ್ಸಪ್ ಚಾನಲ್ಗೆ ಕೂಡ ಜಾಯ್ನ್ ಆಗಿ. ಅಲ್ಲಿ ಪ್ರತಿ ಕ್ಷಣದ ಮಾಹಿತಿಗಳು ಮತ್ತು ಎಲ್ಲ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ನಿಮಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ನೇರವಾಗಿ ಅಲ್ಲಿ ಸಹಿತ ನೀವು ಎಕ್ಸೆಸ್ ಮಾಡ್ಬೋದು. ಸೊ ಎಲ್ಲ ನೇರವಾದ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಒಂದ್ಸಾರಿ ಚೆಕ್ ಮಾಡಿಕೊಂಡು ಆರಾಮಾಗಿ ಜಾಯ್ನ್ ಆಗಿ. ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತ ಮಿತ್ರರಿಗೂ ಸಹಿತ ಶೇರ್ ಮಾಡಿ, ತುಂಬ ಜನರಿಗೆ ಅನುಕೂಲ ಆಗುತ್ತೆ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.